गेल्या 2 वर्षांपासून आई-वडिलांचं प्रेम न मिळाल्याने चिकुंबी मठाच्या देखभाल केंद्रात वाढलेल्या एका मुलाला इटलीतील दाम्पत्याने दत्तक घेतलं असून त्याला आई-वडिलांचं प्रेम देण्यास पुढे आले आहेत. होय, गर्भावधी पूर्ण होण्याआधीच या मुलाचा जन्म झाला होता आणि तो जिल्हा रुग्णालयात अनाथ स्थितीत सापडला. चिकुंबी मठाच्या देखभाल केंद्राने त्याला उपचार दिले आणि 2 वर्षांपासून त्याची काळजी घेतली. अखेर इटलीतील दाम्पत्याने या केंद्राशी संपर्क साधून शासनाची परवानगी मिळवून नियमानुसार या मुलाला दत्तक घेतलंय. इटलीतील या दाम्पत्याला 15 वर्षे विवाह झाल्यानंतरही मूल झालं नव्हतं. त्यांनी वेगवेगळ्या देशातील डॉक्टरांकडून उपचार घेतला, परंतु त्यांना यश मिळालं नाही. त्यामुळे शारीरिक उपचारांचा मार्ग सोडून त्यांनी आपल्या कल्पनेतील मूल मिळवण्याचा विचार केला आणि हे मूल त्यांना बेळगावच्या चिकुंबी मठाच्या देखभाल केंद्रात मिळालं. त्यांनी तातडीने राज्य सरकार आणि जिल्हा प्रशासनाशी संपर्क साधून दत्तक प्रक्रियेसाठी आवश्यक ती सर्व तयारी केली. इटलीतील या मुलाविना असलेल्या जोडप्याने केंद्र दत्तक संसाधन प्राधिकरणाकडे अर्ज सादर केला आणि आवश्यक कागदपत्रे सादर केल्यानंतर कायद्यानुसार जिल्हा प्रशासनाच्या माध्यमातून हा मुलगा अधिकृतरित्या त्यांच्याकडे सोपवण्यात आला. दत्तक घेतल्यानंतर हे दाम्पत्य या मुलाला बेंगळूरला नेईल आणि तिथून इटलीला घेऊन जाईल, असे चिकुंबी मठाच्या देखभाल केंद्राच्या कर्मचाऱ्यांनी सांगितले. ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದಿಂದ ನಾನು ಅಡ್ಮಿನಿಸ್ಟ್ರೇಟರ್ ಆರ್ ನಾಡಗೌಡ ಮಾತಾಡ್ತಿರೋದು. ಈಗ ಇವತ್ತಿನ ದಿವಸ ಇಟ್ಲಿಯಿಂದ ಬಂದಂಥ ಒಂದು ಕುಟುಂಬಕ್ಕೆ ದಂಪತಿಗಳಿಗೆ ನಮ್ಮಲ್ಲಿರುವಂಥ ಒಂದು ಮಗುವನ್ನು ಅವರಿಗೆ ಅಡಾಪ್ಷನ್ ಮಾಡಬೇಕು ಅನ್ನೋದು ಒಂದು ಸರ್ಕಾರದಿಂದ ಆದೇಶ ಆಗಿದ್ದ ಕಾರಣ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದು ಒಂದನೇದ್ದು, ಈ ಮಗು ಇದ್ದದ್ದು ಒಂದು ಸ್ಪೆಷಲ್ ನೀಡ್ ಮಗು ಅಂದರೆ ಅದಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕು. ಸ್ವತಂತ್ರವಾಗಿ ಆ ಮಗು ಜೀವಿಸಲಿಕ್ಕೆ ಇದಿಲ್ಲ ಅಂಥ ಮಗುವನ್ನು ಅವರು ತಮ್ಮ ಸರ್ಕಾರದ ಅನುಗುಣವಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಆ ಪ್ರಕಾರ ಅವರಿಗೆ ಈ ನಮ್ಮಲ್ಲಿರುವಂಥ ಮಗು ಅವರಿಗೆ ಅಲಾಟ್ಮೆಂಟ್ ಆಗಿದೆ. ಆದರೆ ಇದು 2 ವರ್ಷದ ಆದರೂ ಸಹಿತ ಅದರ ಎಲ್ಲ ಪ್ರೊಸೆಸ್, ಅದರ ಕಾಗದ ಪತ್ರಗಳನ್ನೆಲ್ಲ ಮುಗಿಸಿ ಮೊನ್ನೆ ಹೋದ ವಾರದಲ್ಲಿ ನಮಗೆ DC ಅವರು ಅದರದ್ದು ಮಗುವಿನ ಆರ್ಡರ್ ಕೊಟ್ಟರು. ಆರ್ಡರ್ ಕೊಟ್ಟ ತಕ್ಷಣ ನಾವು ಆ ಪೇರೆಂಟಿಗೆ ಕರೆಸಿ ಇವತ್ತು ಆ ಮಗುವಿನ ದತ್ತು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ. ತಂದೆ ತಾಯಿ ಏನು ಮಾಡ್ತಾರೆ? ಈ ತಂದೆಯವರು ಅಲ್ಲಿ ಇಟಾಲಿಯನ್ ತಂದಿದ್ದವರು ಇಲ್ಲ, ಯಾಕಂದರೆ ಅವರು ಒಂದು ಆಕ್ಸಿಡೆಂಟ್ದಿಂದ ತಮ್ಮ 2 ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ತಾಯಿ ಒಬ್ಬರು ಫಿಸಿಯೋಥೆರಪಿಸ್ಟ್ ಅಂದರೆ ಡಾಕ್ಟರ್ ಇದ್ದಾರೆ. ಅವರು ಫಿಸಿಯೋಥೆರಪಿಸ್ಟ್ ಇರೋದರಿಂದ ಅವರು ಎಲ್ಲ ಮನೆಯ ಹೊರೆಯನ್ನು ಅವರೇ ಹೊರ್ತಾರೆ. ಆದರೆ ತಂದೆ ಹ್ಯಾಂಡಿಕ್ಯಾಪ್ ಇದ್ದರೂ ಸುದ್ದ, ಕಾಲು ಇರಲಿಲ್ಲ ಆದರೂ ಸುದ್ದ ತಮ್ಮ ಎಲ್ಲ ಪೂರ್ಣ ಕೆಲಸವನ್ನು ಅವರೇ ತಾವು ಸ್ವತಂತ್ರ ಮಾಡ್ಕೊಳ್ತಾರೆ ಅನ್ನೋದರಿಂದನೇ ಅವರಿಗೆ ಆ ಮಗುವನ್ನು ನಾವು ಕೊಡಲಿಕ್ಕೇನೋ ಎಲ್ಲರೂ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ. ಆದರೆ ತಾವು ಸುದ್ದ ಅವರಿಗೆ ಕಾಲು ಇಲ್ಲದಿದ್ದರೂ ಕೂಡ ಇನ್ನೊಂದು ಮಗುವನ್ನು ಸಾಕಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ನಾವು ನಮ್ಮ ಭಾರತೀಯರೆಲ್ಲರೂ ಕೂಡಿ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು. ಇಲ್ಲ, ಇವರಿಗೆ ಯಾವುದೇ ಥರದ ಇಲ್ಲ, ಮಕ್ಕಳಿಲ್ಲ. ಇದೇ ಮೊದಲೇ ಮಗು, ಇದನ್ನೇ ನೋಡ್ತಾ ಇದ್ದಾರೆ ಅವರು. ಹಂಗಿಲ್ಲ, ಇದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಕಾರಾ ಅಂಥೇಳಿ ಇನ್ಸ್ಟಿಟ್ಯೂಟ್ದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಕಾರಾದಲ್ಲಿ ಅಪ್ಲಿಕೇಶನ್ ಅವ್ರು ಹಾಕಿರ್ತಾರೆ ಬೇರೆ ಬೇರೆ ದೇಶದಿಂದ. ಅದೇ ಇಟ್ಲಿಯಿಂದ ಅವರು ಅಪ್ಲಿಕೇಶನ್ ಹಾಕಿದ್ರು. ಇಟ್ಲಿಯಿಂದ ಅಪ್ಲಿಕೇಶನ್ ಹಾಕಿದಾಗ ಆ ಮಗು ಇದ್ದದ್ದು ಅವರಿಗೆ ರೆಫರಲ್ಕ್ಕೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಮಗು ಅವರಿಗೆ ಸೆಲೆಕ್ಷನ್ನೂ ಆಯಿತು. ಆದರೆ ನಮ್ಮಲ್ಲಿ ಒಂದು ಏನಿದೆ, ನಾವು ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೊಡ್ತಾ ಇಲ್ಲ, ಮಕ್ಕಳಿಗೆ ತಂದೆಗೆ ತಾಯಿಯನ್ನು ಒದಗಿಸ್ತಾ ಇದ್ದೀವಿ. ಈ ಮಗು ಇರೋದರಿಂದ ಈ ಮಗುವಿಗೆ ಒಂದು ಯಾರಾದರೂ ಒಂದು ಒಳ್ಳೆಯ ತಂದೆ ತಾಯಿಯನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ತಂದೆ ತಾಯಿಗಳ ಇದಾಗಿದೆ. ಆ ಕಾರಣ ಅವರಿಗೆ ಮಗುವನ್ನು ನಾವು ಕೊಡ್ತಾ ಇದ್ದೀವಿ. ಮಗು ಬಂದಾಗ ನಮಗೆ ಈಗ 2 ವರ್ಷ 5 ತಿಂಗಳ ಹಿಂದೆ ನಮಗೆ ಒಂದು ದವಾಖಾನೆಯಿಂದ ಫೋನ್ ಬಂತು, ಒಂದು ಮಗುವನ್ನು ಡೆಲಿವರಿ ಆಗಿದೆ, ಪೇರೆಂಟ್ ಬಿಟ್ಟು ಹೋಗಿದ್ದಾರೆ ಅಂಥೇಳಿ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಇದ್ದವರು ಕೂಡ ಮನುಷ್ಯ ಭಂಡಣ್ಕರ್ ಇವರು ಡಾಕ್ಟರ್ ಇರೋದರಿಂದ ಅವ್ರಿಗೆ ಫೋನ್ ಬಂತು. ಹೋಗಿ ನೋಡಿದಾಗ ಮಗು ಕೇವಲ 1.2 ಕಿಲೋ ಇತ್ತು ವಜನದಿಂದ. ಆದರೆ ಆ ಮಗುವನ್ನು ನಾವು ತಗೊಂಡು ಅಲ್ಲಿಂದ ನಾವು DCPO ಡಿಸ್ಟ್ರಿಕ್ಟ್ ಚೈಲ್ಡ್ ವೆಲ್ಫೇರ್ ಆಫೀಸಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಮಗು ಇದ್ದದ್ದು ಅಭಿರಕ್ಷಣೆಗೆ ನಮ್ಮ ಸಂಸ್ಥೆಗೆ ಕೊಟ್ಟರು. ಅಲ್ಲಿಂದ ನಾವು ಅದನ್ನು ಮಗುವಿನ 1 ತಿಂಗಳವರೆಗೆ KLEಯಲ್ಲಿ ದವಾಖಾನೆ ಒಳಗೆ ಇಟ್ಟಿದ್ದೀವಿ. ಪೂರ್ಣ 1 ತಿಂಗಳು ಅದರ ಆರೈಕೆ ಆದಮೇಲೆ ಸ್ವಲ್ಪ ಅದು ಮಗು 1.3 ಕಿಲೋ ಆದಮೇಲೆ
ನಮ್ಮ ಸಂಸ್ಥೆಗೆ ವರ್ಗಾಯಿತಾಯಿತು. ಸರ್ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್, ಈ ಬೆಳಗಾವಿ ಮಗು ವಿದೇಶಕ್ಕೆ ಹೋಗ್ತಾ ಇದೆ? ಈಗಾಗಲೇ ನಾವು 145 ಮಕ್ಕಳನ್ನು ನಾವು ಅಡಾಪ್ಷನ್ ಮಾಡಿದ್ದೀವಿ. ಅದರ ಪೈಕಿ 15 ಮಕ್ಕಳನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ, ಉಳಿದಂಥ ಮಕ್ಕಳನ್ನು ಇಲ್ಲೇ ಭಾರತದಲ್ಲಿ ಕೊಟ್ಟಿದ್ದೀವಿ. ಆದರೆ ಒಂದು ಮಗು ಇದ್ದದ್ದು ಅದು ಅಬಲ ಇದ್ದರೂ ಸುದ್ದ, ಅಂದರೆ ಸ್ಪೆಷಲ್ ನೀಡ್ ಇದ್ದರೂ ಸಹಿತ ಆ ಮಗುವಿನ ಒಂದು ಇಟಲಿ ದಂಪತಿಗಳು ಅದನ್ನು ತೆಗೆದುಕೊಂಡು ಅವನನ್ನು ಒಂದು ಉತ್ತಮ ನಾಗರಿಕನಾಗಿ ಅವ್ರು ಮಾಡ್ತಾರೆ ಅಂದರೆ ಇದೊಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಆದರೆ ನಮಗೂ ಅಷ್ಟೇ ದುಃಖ ಆಗ್ತದೆ. 2 ವರ್ಷ 5 ತಿಂಗಳಿಂದ ನಮ್ಮಲ್ಲಿ ಇದ್ದಂಥ ಮಗು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ಅದು ಒಂದು ನಮಗೆ ದುಃಖ ಆಗ್ತಾಯಿದೆ. ಆದರೂ ಆ ಮಗುವಿನ ಉನ್ನತಿಯ ದೃಷ್ಟಿಯಿಂದ ಈಗೇನು ಆಗ್ತಾ ಇದೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. एकूणच आई वडिलांच्या प्रेमासाठी आतुर असलेल्या बेळगावच्या या चिमुकल्याला इटलीतील दाम्पत्याने दत्तक घेऊन त्याचं जीवन उजळवलं आहे. या घटनेमुळे बेळगाव आणि इटली यांच्यात एक अनोखे बंध निर्माण झालं आहे हे नक्कीच. Hello, I am Costanza and he is my husband, Bujar Dede, and we come from Italy. We live in Florence. We married in 2015 and we can't have a child, so we decided to adopt a child, and we do the ITER in Italy, and then we choose India like a country where we can adopt, because we have a lot of friends from India, and they are very good people, respectability people, so we choose India, and so we are here and we are so happy to are adopting this child. This child is a child with special needs, and whole our families is agree with us with this decision. We are so love that we can give love to another member of the family. So open your heart and okay. Be strong, be positive, and yes, it's a real. Yes, the love is the thing, the most important things. So give love to this child. It's a great adventure. How do you feel, madam, right now? What? How you feel right now? Now I'm so excited. We are so excited, full of love, grateful to this institute, all the members. They of what they have done for this child. So they take care of him till now. So we are so grateful. Thank you to everybody. Why you choose India baby? Yes, we was choose India baby. Yes. Why? Because we know people from India, and they are so respectability people. They are good people. So India became part of our family with this child. So thank you. Good name? What? Good name? My name Costanza. Okay, thank you. विनोद कोलकार, KMM मराठी, बेळगाव.